ಏನು ನಮ್ಮ ಸ್ಟೇಟ್ ಕ್ರಿಕೆಟ್ ಬೋರ್ಡಲ್ಲಿ ಸೆಲೆಕ್ಷನ್ಸ್ನ ಅಟೆಂಡ್ ಮಾಡಬೇಕಾದ್ರೆ ₹1 ಖರ್ಚು ಮಾಡೋಂಗಿಲ್ವಾ? ಖಂಡಿತ ಇಲ್ಲ. ನಿಮ್ಮಿಂದ ₹1 ಕೂಡ ಖರ್ಚಾಗೋದಿಲ್ಲ ಸ್ಟೇಟ್ ಕ್ರಿಕೆಟ್ ಬೋರ್ಡಲ್ಲಿ ಸೆಲೆಕ್ಷನ್ಸ್ ಟ್ರಯಲ್ಸ್ನ ಅಟೆಂಡ್ ಮಾಡೋದಕ್ಕೆ. ಸುಮ್ಮನೆ ಈಗ ಇಂಟರ್ನೆಟ್ ಕಾಲದಲ್ಲಿ ನಿಮಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಆ್ಯಡ್ಸ್ಗಳು ಬರ್ತಾ ಇರುತ್ತೆ, ಸ್ಟೇಟ್ ಕ್ರಿಕೆಟ್ ಸೆಲೆಕ್ಷನ್ಸ್ ಇದೆ ಅಂತ. ನಿಮ್ಮ ಜೊತೆ ಸ್ಕ್ಯಾಮ್ ಆಗ್ತಿದೆ ಅಷ್ಟೇ, ಎಂಟ್ರೆನ್ಸ್ ಫೀಸ್ ಅಂತ ಕಟ್ಸ್ಕೋತಾರೆ. ಆ ರೀತಿ ಖಂಡಿತ ಆಗೋದಿಲ್ಲ. ಹಾಗಾದರೆ ಹೇಗಿರುತ್ತೆ ಸ್ಟೇಟ್ ಕ್ರಿಕೆಟ್ ಬೋರ್ಡಲ್ಲಿ ಸೆಲೆಕ್ಷನ್ಸು, ಹಾಗೆ ಯಾರ್ಯಾರು ಅಟೆಂಡ್ ಮಾಡ್ಬೋದು, ಫ್ರೀ ಅಂದ್ರೆ ಮಾತ್ರ ಕಾರಣಕ್ಕೆ ಯಾರು ಬೇಕಾದ್ರೂ ಅಟೆಂಡ್ ಮಾಡ್ಬೋದಾ, ಅದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತಾ ಇರೋದು ನಮ್ಮ ಜೀರೋ ಟು ಇಂಡಿಯಾ ಸೀರೀಸಲ್ಲಿ 13th ಎಪಿಸೋಡಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಬರೋದು ಡಿಸ್ಟ್ರಿಕ್ಟ್ ಲೆವೆಲ್ ಸೆಲೆಕ್ಷನ್ಸು, ಅದು ಹೇಗಾಗುತ್ತೆ, ಎಲ್ಲಾಗುತ್ತೆ, ಪ್ರೋಸೆಸ್ ಏನು, ಯಾರ್ಯಾರು ಅಟೆಂಡ್ ಮಾಡ್ಬೋದು, ಅದನ್ನೆಲ್ಲ ನಿಮಗೆಲ್ಲ ಖಂಡಿತ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇರೋವಂಥದ್ದು ಈ ಜೀರೋ ಟು ಇಂಡಿಯಾ ಸೀರೀಸಲ್ಲಿ. ನಾವು ಹೋಗ್ತಾ ಇರೋ ರೂಟ್ ಈಗ ಪರ್ಟಿಕ್ಯುಲರ್ಲಿ ಅಂಡರ್-19 ಇಂಡಿಯಾ ಕಡೆ ಹೋಗ್ತಾ ಇದ್ದೀವಿ. ಒನ್ಸ್ ನಾವು ಸೀನಿಯರ್ ಲೆವೆಲ್ ಕ್ರಿಕೆಟ್ ಬಂದಾಗ ನಮಗೆ ಅಂಡರ್-19 ಇಂಡಿಯಾ ಅಲ್ಲಿಂದ ನಾವು ಕ್ಯಾರಿಯನ್ ಮಾಡ್ಬೋದು. ಏಜ್ ಗ್ರೂಪ್ ಕ್ರಿಕೆಟು 14, 16, 19 ಈ ಒಂದು ಏಜ್ ಗ್ರೂಪ್ ಕ್ರಿಕೆಟಿಂದ ಅಂಡರ್-19 ಇಂಡಿಯಾವರೆಗೂ ಒಂದು ಜರ್ನಿ ಹೇಗೆ ಹೋಗುತ್ತೆ ಅಲ್ಲಿ ಆ ಕಡೆ ಹೋಗ್ತಾ ಇರೋದು. ಈ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ NLPC ಯೂಟ್ಯೂಬ್ ಚಾನಲಲ್ಲಿ ಜೀರೋ ಟು ಇಂಡಿಯಾ ಸೀರೀಸಲ್ಲಿ 13 ಎಪಿಸೋಡಲ್ಲಿ. ಆಲ್ ದಿ ಬೆಸ್ಟ್. ಲಾಸ್ಟ್ ಇಯರು ನಾನು ಅಂಡರ್-16 ಸ್ಟೇಟ್ ಆಡಿದ್ದೀನಿ ಅಂದರೆ ನಾನು ಈ ವರ್ಷ ಸ್ಟ್ರೈಟ್ ಅವೇ ಅಂಡರ್-16 ಸ್ಟೇಟಲ್ಲಿ ಟೀಮಲ್ಲಿ ಇರ್ತೀನ ಅನ್ನೋದೊಂದು ದೊಡ್ಡ ಪ್ರಶ್ನೆ.